ಅಪ್ಪ ಏನ್ಲ ಸರಿ ನೀನು ಯಾಕೆ ಮನೆ ಬಿಟ್ಟೆ? ಅಯ್ಯೋ ಸುಮ್ಕಿರ್ ಮಗ, ಯಾಕೆ ಹೇಳಿಯೇ? ಆ ಮುಂಡೆ ದುರದ್ರ ಮುಂಡೆ ಯಾವ ಕೆಲಸ ಮಾಡಿದ್ಲು ಗೊತ್ತಾ? ದುರದ್ರ ಮುಂಡೆ ಮಗಳು ಕಳಿಸ್ಬೇಕು ಅಂದ್ಬಿಟ್ಟು ಒಲೆ ಮೇಲೆ ದುಡ್ಡು ಇಸ್ಕೊಂಡ್ಲಲ್ಲಪ್ಪ ಪಟೇಲಪ್ಪ ತಾವು. ಅದಕ್ಕೆ ಪಟೇಲಪ್ಪರು ಏನು ಬಂದು ಜೀವತ್ತಾಗೆ ಕಾದ, ಎಷ್ಟು ಮಾಡಿದ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಅವ್ನು ಬೋಸ್ತಿ ಅಂತ ಕರೆದು ಬರ್ತೇನೆ ಇದೆ. ಅವ್ವ ಬೋ ಕುತ್ಕೋ. ಅಲ್ಲ ನೀವೊಂದು ಸರಿಯಾಗಿ ಮಾಡಿದಿರಿ ಕದ್ ಬಿಡಿ. ಹಂಗೆ ಮಾಡೋದು ಕರ್ಕೊಂಡು ಹೋಗೋಕೆ ಚೆನ್ನಾಗಿತ್ತಾ? ಈಗ ನೀರ ಕೈ ಕೊಟ್ಟು ಬಂದಿದೆಯಲ್ಲ, ನನಗೆ ಹೆಂಗೆ ಕೈ ಕೊಟ್ಟೆ ಅದಕ್ಕೆ ಹಂಗೆ ಅವಳಿಗೂ ಕೈ ಕೊಡಕ್ಕೆ ನಿಂತಿದ್ಯಾ? ನಿನ್ಗೆ ಗೊತ್ತಿಲ್ಲ ಸುಮ್ಮನೆ ಕುತ್ಕೊಳ್ಳೋ ಬುದ್ಧಿ ಅಂತ ಕುತ್ತರ್ಕೆ ಆಗಿರೋದಕ್ಕೆ ಎಲ್ಲರಿಯ ಹೋಗು ಮದುವೆಯಾಗಿ ಒಂದು ಮಗದೆ ಹೆಂಗೋಗ ನೀನು ಎಷ್ಟು ಜೊತೆ ಇರುವಂತಾನೆ ಬಿಟ್ಟು ನೀನು ಕರ್ಕ ಹೋಗಿಲ್ಲ ಅಂದ್ರೆ ನಾನು ತಗೊಂಡು ಸತ್ತಾಯ್ತೀನಿ ಅಂತ ಎದುರಿಸಿದ್ಲು. ಅದಕ್ಕೆ ಕರ್ಕ ಹೋಗಿದ್ದು ನಾನು ಅವಳನ್ನ, ಇಲ್ಲ ನಾನು ಕರ್ಕ ಹೋಗ್ತಿದ್ನ. ಆ ಮುಂಡೆಯಿಂದ ನನ್ನ ಸಂಸಾರನೇ ಹಾಳಾಗಿ ಇಷ್ಟು ದಿವಸ ವನವಾಸ ಹತ್ತಂಗೆ ಆಯಿತು. ಅವಳು ಸುದ್ದಿ ಯಾಕೆ ಬಿಡ್ಲ ಮಗ, ಎತ್ತನೆ ಬೇಡ. ಅವ ಚೆನ್ನಾಗಿತ್ತಾ? ಕರ್ಕೊಂಡು ಹೋಗ್ಬೇಕಾರೆ ಕುತ್ಕೊಳ್ಳಿ, ಸುಮ್ಮನೆ ಮಾತಾಡ್ಬೇಡಿ ನೀವು. ಒಳ್ಳೆ ಚೆನ್ನಾಗಂತಿದ್ದೀರಿ ಕತೆ. ಅವ ಚೆನ್ನಾಗಿತ್ತಾ? ಇನ್ನೇನು ಮಾಡುವಂತೀಯ ನೀನು? ಇನ್ನೇನು ಮಾಡೋಕ್ಕದು ಹೇಳು? ಅದೇನು ಅಂದರೆ ಹೋಗಿ ಅದೇ ಸಾಲಾಗಿಲ್ಲ ತೀರಿಸ್ಬಿಟ್ಟು ಬರೋಗಿ ಅತ್ತಗೆ. ನೀನೇನು ಮಾಡಿರಿ? ಓಲ ಮಗ ನಿಮ್ಮ ಅತ್ತೆಗೂ ಹೋಗಿ ಹಿಂಗೆ ಚೆನ್ನಾಗಿ ಅಂದ್ಬಿಟ್ಟು ವಿಷಯ ತೀರಿಸ್ಬಿಟ್ಟು ಬರೋಗು. ಕಲ ಮಗ ಮೊದಲು ಹೋಗಿ ನೀನು ಕೆಲಸ ಮಾಡಿಲ್ಲ ಅಂದ್ರೆ ಆಯ್ಕಿಲ್ಲ ಕಣಪ್ಪ. ಮತ್ತೆ ಏನು ಯೋಚನೆ ಮಾಡ್ತಾ ಕುಂತದೆ ಕಲೋ, ಹುಷಾರ್ ತಪ್ಪಿಟ್ಟವಮ್ಮ ಹೊಸಿ ಹಿಂಸೆ ತಗತ್ತೆ ಇಲ್ಲ. ಎಲ್ಲೋದ್ರು ಯಾತಾಗೋದ್ರು ನನ್ನ ಮಗಳಿಗೆ ಏನಾಯ್ತು, ನನ್ನ ಹಳ್ಳಿ ಮೈನ್ಗೆ ಏನಾಯ್ತು ಅನ್ಕೊಂಡು ಏನು ಆ ಪಾಟಿ ಯೋಚನೆ ಮಾಡ್ಕೊಂಡು ಕೂತದೆ. ಒಂದ್ಸತಿ ಓಟ್ ಬಂದ್ಬಿಡು. ಅವ ಬವ್ವ ನೀನುವೇ ಹೋಗದ? ಅಯ್ಯೋ ಹೋಗ್ಬಿಟ್ಟು ಬರೋಕಪ್ಪ, ಕರ್ಕ ಬಾ ಅವ್ರನ್ನೆಯ ಕರ್ಕ ಬರೋಗ ಮಗ. ಆಯಿತು ಕಣವ, ನೋಡ್ತೀನಿ ನಾಳೆಗೆ ಹೋಗಿ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟು ಕರ್ಕ ಬರ್ತೀವಿ. ಅವಳು ನಾನು ಇಬ್ರು ಹೋಯ್ತೀವಿ, ಗಾಯತ್ರಿ ನಾನುವೆ. ಅಯ್ಯ ಅವಳು ಬೇರೆ ಕರ್ಕ ಹೋಗ್ಬೇಕಪ್ಪ. ಹೋಗ್ಬಿಟ್ಟು ಬರ್ತೀವಿ. ಆಯಿತು ಹೋಗಿರ್ ಸುಮ್ಕಿರ್ಲ. ಅಯ್ಯಪ್ಪ ಎಂತ ಚಂದುಳಿ ಮಗನ ಇಟ್ಕೊಂಡು ಆಲಕಲ ಮಗ ಹಂಗೂ ಯಾವತ್ತಿಂದನೂ ನೀವು ಬಂತಾವಿಂದನೂ ಜೀವ ಒಂಥರ ನನಗೆ ಹೆಂಗೋ ಆಗೋದು ಕಣಪ್ಪ. ಶಿವ ಏನು ಮಾಡಿದ್ರು ತಗೊಂಡೋಗಿ ಮುದ್ದು ಕೊಡಬೇಕು ಅನ್ಸೋದು. ಏನು ನನಗೆ ಒಂಥರ ಆಯ್ತಿತ್ತು ಕಣ್ ಮಗ ನಿಜವಾಗ್ಲೂ. ಅಯ್ಯಪ್ಪ ಕಣ್ಣವ್ರು ಇನ್ನೊದ್ದ ಕಳ್ಳೋರು ಇತ್ತು ನನಗೆ ನೋಡು. ಮತ್ತೆ ಅದೇ ತಾಯಿ ಪ್ರೀತಿ ಅನ್ನೋದಲ್ವೇ? ಸಾಕು ಕೂತ್ಕಪ್ಪ, ನಿನ್ನಿಂದ ನನ್ನ ಮಗನ ದೂರ ಮಾಡ್ಕೊಂಡೆ ನಾನು. ಈಗ ಏನು ಮಾಡೋಕ್ಕದು? ಈಗ ಆಗಿದ್ದ ಈಗ ಹೋಗಿ ಸರಿ ಮಾಡೋಕ್ಕದ, ಸುಮ್ಮನೆ ಕೂತ್ಕೋ. ಆಯಿತು ಈಗ್ಲಾರಿ ಬಂದ ನಿನ್ನ ಮಗ ಚೆನ್ನಾಗಿರು. ಹೆಂಗೋ ಕಣ್ ಮಗ, ದೇವ್ರನಿಗೂ ನನಗೆ ಕನ್ಸು ಮನ್ಸಲು ಅನ್ಕೊಂಡಿತ್ತಿಲ್ಲ. ಏನಾದರೂ ಇನ್ನು ನನಗಂತೂ ಯಾವ ಜವಾಬ್ದಾರಿನೂ ವಹಿಸ್ಬಿಡಕನಪ್ಪ. ಅಲ್ಲಿ ಇಲ್ಲಿ ಅಂತ ದೇವಸ್ಥಾನ ದಿಂಡ್ರು ಅನ್ಕೊಂಡು ನಾನು ತಿರ್ಕೊಂಡು ಇರ್ಬೇಕು ನನಗೆ. ಇನ್ಮೇಲೆ ಅಚ್ಚುಕಟ್ಟಾಗಿ ನೀನು ಆರಂಭ ಮಾಡ್ಕೊಂಡು ಆರಂಭ ಮಾಡಿ ಮನೆಗೆ ಲವ್ ಮಾಡಿಸ್ಬೇಕು. ಅವೇನು ಮಾಡಬೇಕು ನೀನು ಮಾಡ್ಕೊ ಹೋಗು. ನನ್ನಂತೂ ಇನ್ನೂ ಅದಕ್ಕೆ ಇಟ್ಕೆ ಯಾವುದಕ್ಕೂ ಯಾವಾಗ ತಲೆಗೆಡ್ಸ್ಬಿಡ ನೀವು. ಈಗ ಗಂಟತ್ತು ಜವಾಬ್ದಾರಿ ಓದ್ಕೊಂಡು ಸತ್ತೀನಿ. ಅವ ಯಾವಾರ ನಿನ್ನ ಕೈಲೇ ಇರಲಿ, ಸುಮ್ಕಿರು. ನೀನೇ ಸರಿ ಕತೆ. ನೀನು ಕಲಿಯೋದು ಯಾವಾಗ? ಇರು ಬೇಡ ಕತೆ. ನನ್ನ ಮಗ ಯಾವಾರ ಮಾಡಂಗೆ ಯಾರು ಮಾಡಕ್ಕಿಲ್ಲ ಕಡಿಮೆ ಮಾತ್ರ. ಅಲ್ಲೆಲ್ಲ ಅವನೇ ತಾನೇ ಮಾಡ್ಕೊ ಹೋಗ್ತಿದ್ದು. ತಂಗಿ ಮದುವೆ ಮಾಡ್ದ. ಹೆಂಗಿದ್ದಾಳು? ಚೆನ್ನಾಗಿದ್ದಾಳ? ಕನಗವಳೆ ಮಾತ್ರ ನಿನಗೆ ಕಿರಿ ಅಟ್ಟಿ ಗುಟ್ಟಿರೋಳು ಅದೇ ನನ್ನಂಗೆ ಗುಟ್ಬಿಟ್ಟಾಳಪ್ಪ. ಇಲ್ಲ ಕಣವ, ನಿನಗೆ ಸಣ್ಣ ಮಗ ಅವಳೆ. ನನ್ನ ಮಗ ಹೇಳಿದ್ಮೇಲೆ ನಂಬ್ತೀನಿ ನಾನು. ನೋಡು ಮಗನೇ ಹೆಚ್ಚಾಗೋದ. ಇಲ್ಲ ನಿನ್ನ ಹೆಚ್ಚು ಮಾಡ್ಕೋಬೇಕು ನಿನ್ನ. ಆಯಿತು ಸುಮ್ಮನಿರ್ಲೆ, ಬೇಜಾರು ಮಾಡ್ಕೊಬೇಡ. ಏನು ಮಾಡಿಲೆ, ನಾನು ಮಾಡ್ಬೇಕು ತಪ್ಪು ಮಾಡ್ಬಿಟ್ಟೆ. ಈಗ ಇನ್ನೇನು ಮಾಡಂಗಿದ್ದದು? ಆಯ್ತು ಇನ್ಮೇಲೆ ನೀ ಎತ್ತಾಗಿರೋದ್ ಕಲಿ ನೀನು. ಮಗ ಹೋದ್ರೆ ಅವನು ಕರ್ಕಬತ್ತಾಗಿ ನೀನು ಏನು ಮಾಡಿ? ಯಾರನವ? ನಿಮ್ ಚಿಕ್ಕವನ ಕಣಪ್ಪ. ಅವಳೇನು ಅಲ್ಲೇ ಒಬ್ಳು ಏನು ಮಾಡಳು? ಅವಳೇನು ಮಾಡಕ್ಕೆ ಇಲ್ಲಿ ತಲೆ ತಿನ್ನಕ ಸುಮ್ ಕೂತ್ಕೋ ಬೇಡಕತ್ತೆ. ಕರ್ಬುಲ್ ಮುಂಡೆ ಅವಳು ಕಟ್ಕೊಂಡವಳು ಮೊದಲೇ ನಿನ್ಗೆ ಅಭ್ಯಾಸ ಆಗೋದಲ್ಲಪ್ಪ. ಕಟ್ಕೊಂಡು ಬಿಟ್ಟು ಹೋಗೋದು. ಅದಕ್ಕೆ ಅವಳನ್ನ ಬಿಟ್ಟು ಬಂದಿದೀಯಾ? ಬೇಡಕಲ್ಲ ಮಗ, ಏನಾರೇ ಅಲ್ಲಿ ಸರಿಯಾ? ನಾನು ಹೇಳೋದು ಕೇಳು, ಅವಳನ್ನು ಕರ್ಕಬಾ. ನೋಡ್ತೀನಿ ಬಿಡು. ಹುಡ್ಕೇವ ಏನಾರ ಅನ್ಕೋ. ಈಗ ಇತ್ತೀಚೆಗೆ ಹಂಗೆ ಬಾಂತಿ ಕಳ್ಸೋ ವಿಷಯಕ್ಕೆ ಅಷ್ಟು ಮಾತಾಡ್ಕೊಂಡು ಅಷ್ಟು ಬಿಟ್ರೆ ಆಚೆ ಮುಂಚೆಗೆ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಂಡು ಕಣವ ನಮ್ಮವ್ವ. ಅವಳು ನನಗೆ ಗೊತ್ತೇಲ್ಲ, ಗೊತ್ತಾಗಿದ್ರೆ ನನಗೆ ಅಷ್ಟು ಗೊತ್ತಾಗ್ದಂಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಉಣ್ಣಕ್ಕೆ ಕದ್ರಲ್ಲಿ ತಿನ್ನಕ್ಕೆ ಕದ್ರಲ್ಲಿ ಒಂಚೂರ ಹಂಗೆ ಆಡಿದ್ರು ಒಟ್ಟಿಗೆ ಪ್ರೀತಿ ವಿಶ್ವಾಸದಲ್ಲಿ ಚೆನ್ನಾಗಿ ನೋಡ್ಕೊತಿದ್ಲು. ನನಗೇನು ಗೊತ್ತು ನಮ್ಮವ್ವ ಅಲ್ಲ ಅಂತ. ಅಯ್ಯೋ ಏನೋ ಹಣೆ ಬರೀತು. ಆಯಿತು ಬಿಡಪ್ಪ, ಅದನ್ನು ಕಟ್ಕೊಂಡು ಕುತ್ಕೊಬೇಡ್ದು. ಯಾವುದೇ ಆದ್ರೂ ಇನ್ನೇನು ಮಾಡೋಕ್ಕಾಯ್ತದೆ. ಕರ್ಕಬಾ ಅವಳನ್ನುವೆ. ನೋಡ್ತೀನಂತೆ. ನೋಡೋದು ಗಿಡೋದು ಏನು ಬೇಡ, ಕರ್ಕಬಾ. ನಿಮ್ಮ ಅತ್ತೆಗೆ ಹೋಗಿ ಹೇಳ್ಬಿಟ್ಟು ಪಪ್ಪ ಅಮ್ಮನಿಗೂ ಅವ್ರಿಗೂ ಯತ್ನ ಇರ್ತದಲ್ವ ಏನೋ ಎಂತು ಅಂತ. ಆಮೇಲೆ ಹೋಗಿ ಉಳ್ಗಿಳ್ಕೊಬಿಟ್ಟು ಕಣಪ್ಪ. ನಾನು ಇನ್ನೇನು ಮುಟ್ಟಕ್ಕಿಲ್ಲ. ನನ್ನ ಮಗ ಬಂದು ನಾನು ಜವಾಬ್ದಾರಿ ವಹಿಸ್ಬಿಟ್ಟಿನಿ. ನನಗೆ ಇಲ್ಲಿ ಗಂಟೆ ನಾನು ವ್ಯವಸಾಯ ಅಂತ ಕಟ್ಕೊಂಡು ಸತ್ತಿ ಸಾಕು. ಇನ್ಮೇಲೆ ನಾನು ನೆಮ್ಮದಿಯಾಗಿ ಇರಬೇಕು. ನಾನು ಇನ್ನು ಯಾವ ವ್ಯವಹಾರ ನನಗೆ ತರನೇ ಬೇಡ. ನೀನು ಉಳಿಸ್ಕೊಳ್ಳೋದು ಬಿಡೋದು ಆಳು ಬಿಡಿಸ್ಕೊಳ್ಳೋದು ನಿನ್ನ ಕೈ ಬಿಟ್ಟಿದ್ದು. ನನ್ನ ಮಾತ್ರ ನಿನ್ನ ಜೀವ ತೆಗಿಬೇಡ ನೀನು. ಆಯಿತು ಬಿಡವ, ನೀನು ನೆಮ್ಮದಿಯಾಗಿರವ. ನೀನು ಸಾಕು, ನೀನು ನೆಮ್ಮದಿಯಾಗಿರು. ನೀನು ನಾನು ಎಲ್ಲ ಮಾಡ್ಕೊಬೈತೀನಿ. ನಮಗೋಸ್ಕರ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದು ನಿಜವಾಗ್ಲೂ ಇಂಥ ಒಳ್ಳೆ ಜೀವನ ಸಿಗ್ತದೆ ಅಂತ ನಾನು ಕನಸು ಮನಸ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಕಣವ. ಗಂಟಲು ಕೂಲಿ ಮಾಡ್ಕೊಂಡೆ ಸಾಯ್ಬೇಕು ಅನ್ಕೊಂಡಿದ್ದೆ. ನಿಜವಾಗ್ಲೂ ಎಷ್ಟೆಲ್ಲ ಸಂಪಾದನೆ ಮಾಡಿದ್ದೀವ ನೀನು. ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ಕಣವ. ಅಯ್ಯೋ ಬಂದಿದೆ ಇನ್ನೇನು ಖರ್ಚಿತ್ತಪ್ಪ ನನಗೆ. ಇದ್ದಿಲ್ಲ ನಾನು ಒಬ್ಳು ವರ್ಷಕ್ಕೂ ವ್ಯವಸಾಯ ಮಾಡಿಸ್ತಿದ್ನಲ್ಲ, ದುಡ್ಡು ಬತ್ತಿತ್ತು. ಬಿಗ ಮಡಿಕೊಂಡು ಒಂದೊಂದು ಬದುಕು ಭಾಳ ಮಾಡ್ಕೊಂಡೆ ಕಣ್ಮಗ. ಒಬ್ಬಳು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಿ ಕಣವ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು. ಯಂಗ್ಸಾಗಿ ನೀನು ಇಷ್ಟು ಚಲವಾಗಿ 2 ಎಕರೆ ಇದ್ದಾವೆ, 5 ಎಕರೆ ಮಾಡಿದೀಯೇ. ಮನೆಗಿರೋ ಮಾಡ್ಕೊಂಡಿದ್ದಿ ಇದನ್ನ, ಆಮೇಲೆ ಮನೆ ಕಟ್ಟಿದೀಯೇ. ಅಯ್ಯೋ ನನ್ನ ಮಗ ಬರ್ತಾನೆ ನಂಬಿಕೆ ಮೇಲೆ ಮಾಡಿದೆ ಕಣಪ್ಪ. ಹೆಂಗೋ ದೇವರು ನನ್ನ ನಂಬಿಕೆಯ ಮೋಸ ಮಾಡಿನವರ ಅದೇ ಸಂತೋಷ ನನಗೆ. ಒಳ್ಳೆಯದು ಯಾವತ್ತೂ ಒಳ್ಳೇದಾಯ್ತದೆ ಕಣವ. ನಿಜವಾಗ್ಲೂ ನನಗೆ ನಿಜಕ್ಕೂ ಭಾಳ ಖುಷಿ ಆಯ್ತು. ನನಗೆ ಈ ಜನ್ಮದಲ್ಲಿ ಸಿಗ್ತದೆ ನಮ್ಮವ್ವ ಅಂತ ಒಂದು ಕಡಿತಿಲ್ಲ ನಾನು. ಅಯ್ಯೋ ಹೆಂಗೋ ನೀವು ಸಿಕ್ಕಿದ್ರೆ ನಾನು ಅದೃಷ್ಟ ಅನ್ಕೋತೀನಿ ಕಣಪ್ಪ. ಹೋಗ್ಬಿಟ್ರೆ ಉಳ್ಗಿಳ್ಕೊಬೇಡ, ಸಂದೆ ಹೊತ್ತು ಬಂದ್ಬಿಡು. ಆಯಿತು ಬಿಡು, ನಾಳೆ ಕೊತ್ತರತ್ಗೆ ಹೋಗ್ಬಿಟ್ಟು ಬರ್ತೀವಿ ಇಬ್ರು. ಬರಲ್ಲ ಮಗ ನಾನು. ಏನು ಮಾಡಕ್ಕೆ ಹೋದಿರಿ? ಕೂತ್ಕೊಳ್ಳಿ ಸುಮ್ಮನೆ. ಯಾಕೆ ಕಿರಿ ಹೇಳ್ತೀನಿ ಅನ್ಪಾಬಿಡ್ತಾ? ಅನ್ಪಾಗಿರಿ ಇಲ್ಲಿಗೆ ಕರೆಸ್ತೀನಿ ಇರೋ ಮರೆಯ. ಆಯಿತು ಆ ಮುಂಡೆ ಹುಚ್ಚು ಮುಂಡೆ ಯಾರು ಬೇಕು ಹೋಗು, ಸುಮ್ಮನೆ ತಲೆಗೆಡ್ಸ್ಬೇಡ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂತಿದ್ರಂತೆ. ಹಂಗಾಯ್ತು ನಿನ್ನ ಕತೆ. ಆಗ ಚೆನ್ನಾಗಿದ್ಲ ಕರ್ಕೊಂಡು ಹೋಗ್ಬೇಕಾರೆ
ಈಗ ಚೆನ್ನಾಗಿಲ್ಲ ಮಾತಾಡ್ತಿದ್ರು ನೋಡು. ಆಯಿತು ಸುಮ್ಮನಿರ್ಲೇ ನೀನೇನು ಹಿಂಗಂದು ಆಯಿತು ಬಿಡ್ಲೆ ಇನ್ನೇನು ಮಾಡನ್ಲೆ. ಆತೆ ಮಾವ ರೀ ಕೈ ತೊಳ್ಕೊಳ್ಳಿ ಊಟ ಮಾಡೀವ್ರಿ ಸದ್ಯಕ್ಕ ನಾವ ಸ್ನಾನಿಗೆ ಮಗ. ಅಯ್ಯೋ ಏನು ಸಾಯಗಂಟು ನಾನೇ ಮಾಡ್ಕೊಂಡು ಉಣ್ಬೇಕು ಅನಿಸ್ತಿತ್ತು. ಹೆಂಗೋ ಆಮೇಲಿಂದ ಇನ್ನೊಂದೇನು ಗೊತ್ತಾ, ನಿನ್ನ ನೋಡಿದ್ಮೇಲೆ ಅಯ್ಯೋ ಎಷ್ಟು ನಡವಳಿಕೆ ಆಗಿ ಎಷ್ಟು ನಗ್ನಗಿತದೆ ಹೆಣ್ಣು. ನನ್ನ ಸೊಸೆನೂ ಹಿಂಗೆ ಇದ್ದಾಳೇನೋ ಅನ್ಕೊಂಡು ನೆನ್ಸ್ಕತ್ತೆ ಇದೆ. ನೋಡ್ರಿ ನೀನೇ ನನ್ನ ಸೊಸೆ ಭಾಳ ಖುಷಿಯಾಗೋಯ್ತು ಕಣ್ಗಾಯ್ತ್ರಿ. ನಿಜವಾಗ್ಲೂ ಕಣತೆ ನಾನುವೇ ನಿಮ್ಮಂತ ಅತ್ತೆ ಪಡೆಯೋಕ್ಕೆ ಅದೃಷ್ಟನೇ ಮಾಡಿದೆ. ದೇವರು ಇಂಥ ಅತ್ತೆ ಕೊಡ್ತಾನೆ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿತ್ತಿಲ್ಲ. ಓಹೋ ಈಗ ಅತ್ತೆ ಮೇಲೆ ಸೊಸೆ ಮೇಲೆ ಅತ್ತೆ ಉಗುಳ್ಕೊಂಡು ನಿಂತ್ಕೊಂಡಿರೋ ಒಟ್ಟಿಗೆ ಇಟ್ಕಿಟ್ಟು ಕೊಟ್ಟಿರವ. ಕೊಡ್ತೀನಿ ಬನ್ನಿ. ಆಗದೆ ಬಿಸಿ ಇಟ್ಟು ತಿರುಗ್ತೀನಿ. ಅತ್ತೆ ಕೈ ತೊಳ್ಕೊಳ್ಳಿ ಮಾವ, ತೊಳ್ಕೊಳ್ಳಿ ಮಾವ ರೀ ನೀವು ತೊಳ್ಕೊಳ್ಳಿ. ಮತ್ತೆ ಅವ ಈ ಕೊಡೋರು ಇಬ್ರಿಗೆ ನಾನು ಆಮೇಲೆ ಉಣ್ತೀನಿ. ಅತ್ತೆ ಬಿಸಿ ಇಟ್ಟು ಊಟ ಮಾಡ್ಕೊಳ್ಳಿ ನೀವು. ಆಮೇಲೆ ಎಲ್ಲರೂ ಹೋಗಿವ್ರಂತೆ ಮೊದಲು ಊಟ ಮಾಡಿ ನೀವು ಟೈಮ್ ಊಟನೇ ಮಾಡಿಕ್ವಲ್ಲ. ಮಾಡ್ತೀನಿ ಸುಮ್ಮನಿರ ಮಾಡ್ತೀನಿ. ನನಗೆ ನೀವು ಸಿಕ್ಕಿರೋ ಖುಷಿಗೆ ಹೊಟ್ಟೆನೂ ಹೊಸಿತಲ್ಲ. ಏನು ಉಂಟೇನಿ ಏನು ತಿಂತೇನೆ ಅನ್ನೋದು ಗೊತ್ತಾಯ್ತಲ್ಲ. ನನ್ನ ದಿವಸ ಬಾಡ್ನ ಹೆಸರು ಉಂಟೆ ಇರುವೆ ಉಂಟೇವನಿ ಅನ್ನೋದೇ ಗೊತ್ತಿಲ್ಲ ಕಣ್ಮಗ. ನನಗೆ ಹಂಗಾಯ್ತಿತ್ತು ನನಗೆ ನನ್ನ ದಿವಸ. ಅಯ್ಯೋ ಖುಷಿಗೆಲ್ಲ ಸಾತ್ಕಿ ತೊಗೊಬಿಟ್ಟನಪ್ಪ ಹೆಂಗಪ್ಪ ಅನ್ಕೊಂಡು ನನಗೆ ಹೆದರಿಕೆನೇ ಆಗೋಗಿತ್ತು. ಬಿಡ್ತು ಅನ್ಲೆ ಇದಕ್ಕೆ ಹಂಗಂದಿಯ ನೀನು ಸರಿ ಬಿಡು. ಎಲ್ಲ ಅನ್ಬೇಡಿ ಕಣತ್ತೆ. ನಮ್ಗೆ ಆಸೆ ಉಡ್ಸ್ಬಿಟ್ಟು ನೀವು ಹಿಂಗೆಲ್ಲ ಮಾತಾಡ್ಬೋದಾ ನೀವು? ಹಂಗೆ ಮಾತಾಡಬೇಡಿ ನೀವು. ನೀವು ಚೆನ್ನಾಗಿರ್ಬೇಕು, ನಾವು ಕಣ್ಣಲ್ಲಿ ನೋಡಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತಲೇ ನನಗೆ ಆಸೆ ಕಣತ್ತೆ. ಅಯ್ಯೋ ಚೆನ್ನಾಗಿಲ್ದಾನೆ ಎಲ್ಲೋದಾನು ಸುಮ್ಕಿರವ ಎಲ್ಗೋದಾನು ಊರ್ಗಂತಲ್ಲ ಓಟ್ ಬಂದಿಯಾ ಯಾಕ್ರಿ? ನಡಿ ಪಾಪ ನಿಮ್ಮವ್ವ ನೋಡು ಎಲ್ಲಿ ಹೋದ್ರು ಏತಾಕೋದ್ರು ಅನ್ಕೊಂಡು ಹೊಸಿ ಯೋಚನೆ ಮಾಡ್ತಾರಂತೆ ಕಲೆ ಹೋಗ್ಬಿಟ್ಟು ಈ ಥರ ಅಂತ ಎಲ್ಲನೂ ಹೇಳ್ಬಿಟ್ಟು ಬಂದರೆ ಕರ್ಕೊಬರಕಾಯ್ತದೆ. ಆಮೇಲೆ ಚಿಕ್ಕವನ್ನುವೆ ಕರ್ಕೊಬರಕಾಯ್ತದೆ ಅಂತ. ಅತ್ತೆ ಅಯ್ಯೋ ನಾನೇ ಹೇಳಿದ್ದು ಕಣವ. ಅವಳು ಯಾಕೆ ಅಲ್ಲೊಂತ ಇಲ್ಲೊಂತವು ಅದಕ್ಕೆ ಇರಲಿ ಅಂದ್ಬಿಟ್ಟು ನಾನೇ ಹಂಗಂದೆ. ಅದೇ ನಿಜವಾಗ್ಲೂ ನೀವು ದೇವ್ರಿಗೆ ಅಂತ ಹೆಚ್ಚು ಕಣತ್ತೆ. ಯಾರು ತಾನೇ ಅವ್ರು ನಿಮಗೆ ಕೇಳಿ ಬಯಸಿ ನಿಮ್ಮ ಮಗಿನ ಹೊತ್ಕೊಂಡೋಗಿ ಇಷ್ಟು ವರ್ಷ ಕಂಟ್ಲುವೆ ಮರೆ ಮಚ್ಚಿದ್ರು ನೀವು ಅವ್ರಿಗೆ ಒಳ್ಳೇದನ್ನೇ ಬಯಸ್ತಿರಲ್ಲ. ನಿಜವಾಗ್ಲೂ ನೀವು ದೇವ್ರಂಗೆ ಬಿಡಿ. ಅಯ್ಯೋ ಬಾ ಮಗ, ಕಲ್ಲಲ್ಲಿ ಹೊಡೆದವ್ರಿಗೆ ಕಲ್ಲಲ್ಲಿ ಹೊಡಿಬೇಡ್ದು ಕಣವ. ಬಾ ಅದು ಯಾಕೆ ಭಗವಂತವ ಭಾವನೆ ಮೇಲೆ ಒಳ್ಳೇದು ಕೆಟ್ಟದು ನೋಡೋಕ್ಕೆ ಅಲ್ದು ಯಾಕೆ ಅವನವನೇ ನಾವು ಯಾಕೆ ತಲೆಗೆಡ್ಸ್ಕೋಬೇಕು. ಬಾ ಈಗ ನಿಮ್ಮ ಮಾವ ನೋಡ್ರಿ ಇಲ್ಲೇ ಅದೇ ಅವಳಿಗೆ ಅರ್ದಿಕ್ಕು. ಅಯ್ಯೋ ನಿಮ್ಮ ಮಾವ ನನಗೆ ಮಾಡಿದಾಗ ನನ್ನ ಬಿಟ್ಟು ಹೋದಾಗ ನನಗೆ ಹೆಂಗೆ ನೋವಾಗಿತ್ತು ಹಂಗೆ ತಾನೆ ಅವಳು ನಾವು ಅನ್ಬೋಸೋದು. ಏನೋ ಗೊತ್ತಿಲ್ದಾನೆ ಆಯಿತು ಬಿಡು. ಈಗೆಲ್ಲ ಸರಿ ಆಯ್ತಲ್ಲ. ಇನ್ನೇನು ಹೆಂಗೋ ಸದ್ಯಕ್ಕೆ ತಿರುಗಿ ಅಲ್ಲವ ಒಂದಾದು ಇನ್ನೇನಾಗಬೇಕವ ಇನ್ನೇನಾಗಬೇಕು ಹೇಳು. ಹೋಗ್ಬಿಟ್ಟು ಒತ್ಲಂತೆ ಸಂಡೆ ಹೊತ್ತು ಬಂದ್ಬಿಡ್ಬೇಕಲ್ಲ ಮಗ. ಮಾತ್ರ ಅಲ್ಲಿ ಉಳ್ಗಿಳ್ಕೊಳಕ್ಕೆ ಹೋಗ್ಬೇಡಿ. ಮಾತ್ರ ತಡ ಬೇಕಾ ಬಂದ್ರೆ ನಿಮ್ಮ ಅತ್ತೇನು ಕರ್ಕೊ ಬನ್ನಿ. ಮಾತ್ರ ಉಳ್ಗಿಳ್ಕೊಳಕ್ಕೆ ಹೋಗ್ಬೇಡ. ಸರಿ ಆಯ್ತು ಬಿಡವ, ಉಳ್ಕೊಳಕ್ಕೆ ಬಂದ್ಬಿಡ್ತೀವಿ ಕಣ. ಅಲ್ಲಿ ಬೇರೆ ಉಳ್ಕೊಳ್ದಾರೇನು ಬಿಡವ. ಸರಿ ಹಂಗೆಯ ನಿನ್ನ ತಂಗಿನೂ ನೋಡ್ಕೊಂಡು ಬಾ ಹೇಳ್ಬಿಟ್ಟು. ಮೊದಲು ಅವಳು ನೋಡ್ಬೇಕನವ. ನಿಜಕ್ಕೂ ಖುಷಿ ಒಳ್ಳೆಯಳ ಕಣವ. ದೇವ್ರ ಅಂತಳು ನನ್ನ ತಂಗಿ ಭಾಳ ಒಳ್ಳೆಯವಳು. ನೀನು ನೋಡ್ರೆ ಖುಷಿ ಪಟ್ಟಳವ ಅವಳು. ಖುಷಿ ಪಡಕಿಲ್ಲ. ಬರೋಕೆ ಬಿಟ್ಟು ಬಾಲ ಮಗ ಬರೋಕೆ ಬಿಟ್ಟು ಬಾ. ಅಯ್ಯೋ ಚೆನ್ನಾಗಿರಕ್ಕಾಯ್ತದೆ. ನೀನು ಮಾಡೋಕ್ಕದು ಕಾದಾಡ್ ಬೂದಿ ಉಯ್ಕೊಂಡ್ರೆ ಏನು ಚಂದವ. ಹೋಗು ಬರ್ಲಂತೆ ಅವ್ರುವೆ ಬರೋಕೆ ಬಿಟ್ಟು ಬಪ್ಪ. ಸರಿ ಕಣವ ಆಯ್ತು. ಗಾಯತ್ರಿ ಮತ್ತೆ ನಾಳೆ ಒತ್ಲಂತೆ ರೆಡಿ ಆಗ್ಬಿಡು. ಒತ್ಲಂತೆ ಹೋಗ್ಬಿಟ್ಟು ವಾಪಸ್ ಬರೋಕಾಯ್ತದೆ. ಸರಿ ಕಣ್ರಿ ಆಯ್ತು ಮಾವ ಅತ್ತೆ ಬನ್ನಿ. ಇಟ್ಟು ನೋಡೋದು ಸೀದಾಯ್ತದೆ. ತಿರ್ಗೋಗು ಬರ್ತೀವಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.